ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾರ ಪುಸ್ತಕ ಅಣ್ಣನ ನೆನಪು. ಯಾವುದೇ ಎಕ್ಸಾಜುರೇಷನ್ ಇಲ್ಲದೆ ತೇಜಸ್ವಿ ಅವರು ಕುವೆಂಪು ಅವ್ರನ್ನ ಒಬ್ಬ ಮನುಷ್ಯನಾಗಿ, ಒಬ್ಬ ತಂದೆಯಾಗಿ ಹಾಗೂ ಅವರ ಐಡಲ್ ಆಗಿ ತುಂಬ ಸಿಂಪಲ್ ಆಗಿ ಈ ಪುಸ್ತಕದಲ್ಲಿ ಚಿತ್ರಿಸಿದ್ದಾರೆ. ಯೂಶಲಿ ಬಯೋಗ್ರಫೀಸ್ ಅಂದರೆ ಸ್ವಲ್ಪ ಬೋರಿಂಗ್ ಇರುತ್ತೆ, ಬಟ್ ಈ ಪುಸ್ತಕದಲ್ಲಿ ಆ ಥರ ಅನಿಸಲ್ಲ. ತುಂಬ ರಸವತ್ತಾಗಿ ತೇಜಸ್ವಿಯವರು ತಮ್ಮ ಅಣ್ಣನ ನೆನಪುಗಳ ಬಗ್ಗೆ ಬರೀತಾರೆ. ಅಲ್ಲಲ್ಲಿ ನ್ಯಾಚುರಲ್ ಆಗಿ ಹಾಸ್ಯದ ಸನ್ನಿವೇಶ ಇರೋದರಿಂದ ಈ ಪುಸ್ತಕ ನಮಗೆ ಎಲ್ಲೂ ಒಂಚೂರು ಬೋರ್ ಹೊಡ್ಸೋದಿಲ್ಲ. ಕೆಲವೊಮ್ಮೆ ಕುವೆಂಪು ಅವರ ಫಿಲಾಸಫಿ ಸ್ವಲ್ಪ ಡೀಪ್ ಅನಿಸುತ್ತೆ. ಪ್ರಾಬಬ್ಲಿ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ನಿಲ್ಕದ ಸಂಗತಿ ಅದಕ್ಕಿರಬೇಕು. ಬಟ್ ಅದು ಬಿಟ್ಟರೆ ಪುಸ್ತಕ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಇಬ್ಬರು ಮೆಚ್ಚಿನ ಲೇಖಕರ ಬಗ್ಗೆ ಈ ಪುಸ್ತಕದಲ್ಲಿ ನಾವು ತುಂಬಾ ತಿಳ್ಕೊಂಡ್ವಿ.